ಆತ್ಮೀಯ ವೃತ್ತಿ ಬಾಂಧವರಿಗೆ ನಮಸ್ಕಾರಗಳು. ಇತ್ತೀಚೆಗೆ ತಮ್ಮ ಶಾಲೆಗೆ 2005-6ನೇ ಸಾಲಿನಿಂದ 2024-25ನೇ ಸಾಲಿನವರೆಗೆ, ಅಂದರೆ ಒಟ್ಟು 20 ವರ್ಷಗಳ ಅವಧಿಯಲ್ಲಿ ಯಾವೆಲ್ಲ ಕನ್ಸ್ಟ್ರಕ್ಷನ್ಗಳು ನಡೆದಿದ್ದಾವೋ ಅದರ ಒಂದು ಮಾಹಿತಿಯನ್ನು ನಾವು SATSನಲ್ಲಿ ಎಂಟ್ರಿ ಮಾಡಬೇಕಾಗಿದೆ. ಅದನ್ನು ಯಾವ ರೀತಿ ಎಂಟ್ರಿ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ಅದಕ್ಕಾಗಿ SATSಗೆ ಲಾಗಿನ್ ಆದಮೇಲೆ ಈ ರೀತಿ ಹೋಮ್ ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ಎಡಗಡೆ ಹಲವಾರು ಆಪ್ಷನ್ಗಳು ಇದ್ದಾವೆ. ಇಲ್ಲಿ ಸ್ಕೂಲ್ ಅಸೆಟ್ಸ್ ಡೀಟೇಲ್ಸ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ನಿಮ್ಮ ಶಾಲೆಯ ಅಸೆಟ್ಸ್ ಡೀಟೇಲ್ಸನ್ನು ಎಂಟ್ರಿ ಮಾಡೋ ಸಲುವಾಗಿ ಈ ರೀತಿ ಒಂದು ಫಾರ್ಮ್ ಓಪನ್ ಆಗುತ್ತೆ. ಇದರಲ್ಲಿ ನಾವು ಒಟ್ಟು 3 ವಿಭಾಗಗಳನ್ನು ಕಾಣ್ಬೋದು. ಮೊದಲನೇದಾಗಿ ಕ್ಲಾಸ್ ರೂಮ್ಸ್ ಕನ್ಸ್ಟ್ರಕ್ಟೆಡ್ ಇದೆ, ಎರಡನೇದು ಟಾಯ್ಲೆಟ್ಸ್ ಕನ್ಸ್ಟ್ರಕ್ಟೆಡ್ ಇದೆ, ಮೂರನೇದು ಫರ್ನಿಚರ್ಸ್ ಪ್ರೊವೈಡೆಡ್ ಅಂತ ಇದೆ. ಮೊದಲನೇ ಒಂದು ಕ್ಲಾಸ್ ರೂಮ್ಸ್ ಕನ್ಸ್ಟ್ರಕ್ಟೆಡ್ನಲ್ಲಿ ಮತ್ತೆ 3 ವಿಭಾಗಗಳನ್ನು ನೋಡ್ಬೋದು. ಮೊದಲನೇದು ನ್ಯೂ ಕ್ಲಾಸ್ ರೂಮ್ಸ್ ಕನ್ಸ್ಟ್ರಕ್ಟೆಡ್ ಇದೆ, ಎರಡನೇದು ಮೈನರ್ ರಿಪೇರ್ಸ್ ಕ್ಲಾಸ್ ರೂಮ್ಸ್ ಇದೆ, ಮೂರನೇದು ಮೇಜರ್ ರಿಪೇರ್ಸ್ ಕ್ಲಾಸ್ ರೂಮ್ಸ್ ಇದೆ. ಮೊದಲನೇದಾಗಿ ನ್ಯೂ ಕ್ಲಾಸ್ ರೂಮ್ಸ್ ಕನ್ಸ್ಟ್ರಕ್ಟೆಡ್ನಲ್ಲಿ ಇಯರ್ ಕೊಟ್ಟಿದ್ದಾರೆ, ಸ್ಕೀಮ್ ನೇಮ್ ಕೊಟ್ಟಿದ್ದಾರೆ, ನಂಬರ್ ಆಫ್ ಕ್ಲಾಸ್ ರೂಮ್ಸ್ ಕನ್ಸ್ಟ್ರಕ್ಟೆಡ್ ಕೊಟ್ಟಿದ್ದಾರೆ, ಯೂನಿಟ್ ಕಾಸ್ಟ್, ಟೋಟಲ್ ಫೈನಾನ್ಸ್ ಅಲೋಕೇಟೆಡ್, ಟೋಟಲ್ ಫೈನಾನ್ಸ್ ರಿಸೀವ್ಡ್, ಟೋಟಲ್ ಫೈನಾನ್ಸ್ ಸ್ಪೆಂಡ್ ಇದೆ. ಯಾವ ಒಂದು ವರ್ಷದಲ್ಲಿ ನಿಮ್ಮ ಶಾಲೆಯಲ್ಲಿ ಕ್ಲಾಸ್ ರೂಮ್ ಕನ್ಸ್ಟ್ರಕ್ಷನ್ ಆಗಿದೆಯೋ ಆ ಒಂದು ಇಯರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ 2005-6ರಿಂದ ಆರಂಭಗೊಂಡು 2024-25ರವರೆಗೆ ಕೊಡಲಾಗಿದೆ. ಉದಾಹರಣೆಗಾಗಿ ನಾನಿಲ್ಲಿ 2006-7 ಅಂತ ಸೆಲೆಕ್ಟ್ ಮಾಡ್ಕೋತೇನೆ. ಯಾವ ಸ್ಕೀಮ್ ಅಡಿಯಲ್ಲಿ ಕ್ಲಾಸ್ ರೂಮ್ ಕನ್ಸ್ಟ್ರಕ್ಷನ್ ಆಗಿದೆಯೋ ಆ ಸ್ಕೀಮನ್ನು ಈ ಲಿಸ್ಟ್ನಿಂದ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಹಲವಾರು ಆಪ್ಷನ್ಗಳಿದ್ದಾವೆ. ನಾನು KKRDB ಅಂತ ಸೆಲೆಕ್ಟ್ ಮಾಡ್ಕೋತೇನೆ. ನಂತರ ನಂಬರ್ ಆಫ್ ಕ್ಲಾಸ್ ರೂಮ್ಸ್ ಕನ್ಸ್ಟ್ರಕ್ಟೆಡ್, ಎಷ್ಟು ಕ್ಲಾಸ್ ರೂಮ್ಗಳು ಕನ್ಸ್ಟ್ರಕ್ಷನ್ ನಡೆದಿದೆಯೋ ಅಷ್ಟು ನಂಬರನ್ನು ಇಲ್ಲಿ ಎಂಟ್ರಿ ಮಾಡಿ. ಅದಾದ ನಂತರ ಯೂನಿಟ್ ಕಾಸ್ಟ್, ಟೋಟಲ್ ಫೈನಾನ್ಸ್ ಅಲೋಕೇಟೆಡ್ ಅಮೌಂಟನ್ನು ಎಂಟ್ರಿ ಮಾಡಿ, ರಿಸೀವ್ಡ್ ಅಮೌಂಟ್ ಅದನ್ನು ಎಂಟ್ರಿ ಮಾಡಿ, ಖರ್ಚಾಗಿರುವಂತಹ ಅಮೌಂಟನ್ನು ಎಂಟ್ರಿ ಮಾಡಿ. ಅದಾದ ನಂತರ ನೋಡಿ ಕೊನೆಗೆ ಆ್ಯಡ್ ಆರ್ ಡಿಲೀಟ್ ಅಂತ ಇದೆ. ಬೇರೆ ಬೇರೆ ವರ್ಷಗಳಲ್ಲಿ ನಿಮ್ಮ ಶಾಲೆಯಲ್ಲಿ ಕ್ಲಾಸ್ ರೂಮ್ಗಳ ಕನ್ಸ್ಟ್ರಕ್ಷನ್ ನಡೆದಿರುತ್ತೆ, ಮತ್ತು ಬೇರೆ ಒಂದು ವರ್ಷದಲ್ಲಿ ಕನ್ಸ್ಟ್ರಕ್ಷನ್ ಆಗಿದ್ದರೆ ಅದನ್ನು ಎಂಟ್ರಿ ಮಾಡೋ ಸಲುವಾಗಿ ಪ್ಲಸ್ ಅನ್ನುವಂತಹ ಐಕಾನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಹೊಸದೊಂದು ರೋ ಇಲ್ಲಿ ಆ್ಯಡ್ ಆಗುತ್ತೆ. ಇದರಲ್ಲಿ ಮತ್ತೆ ನೀವು ಯಾವ ಇಯರ್ ಕನ್ಸ್ಟ್ರಕ್ಷನ್ ನಡೆದಿದೆಯೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಸ್ಕೀಮ್ ಸೆಲೆಕ್ಟ್ ಮಾಡ್ಕೊಳ್ಳಿ, ನಂಬರ್ ಆಫ್ ಕ್ಲಾಸ್ ರೂಮ್ಸ್ ಕನ್ಸ್ಟ್ರಕ್ಟೆಡ್ ಅದನ್ನು ಎಂಟ್ರಿ ಮಾಡಿ, ಯೂನಿಟ್ ಕಾಸ್ಟ್, ಅಲೋಕೇಟೆಡ್ ಫೈನಾನ್ಸ್, ರಿಸೀವ್ಡ್ ಫೈನಾನ್ಸ್, ಸ್ಪೆಂಡ್ ಫೈನಾನ್ಸ್ ಇವೆಲ್ಲವನ್ನು ಎಂಟ್ರಿ ಮಾಡ್ತಾ ಹೋಗಿ. 2005-6ನೇ ಸಾಲಿನಿಂದ 2024-25ನೇ ಸಾಲಿನವರೆಗೆ ಯಾವೆಲ್ಲ ವರ್ಷಗಳಲ್ಲಿ ತಮ್ಮ ಶಾಲೆಯಲ್ಲಿ ಕ್ಲಾಸ್ ರೂಮ್ಗಳು ಕನ್ಸ್ಟ್ರಕ್ಷನ್ ಆಗಿದೆಯೋ ಅವುಗಳನ್ನೆಲ್ಲ ಆ್ಯಡ್ ಮಾಡಿ ಕೊನೆಗೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಅದಾದ ನಂತರ ಪಕ್ಕದಲ್ಲೇ ಫೈನಲ್ ಸಬ್ಮಿಟ್ ಅಂತ ಕೂಡ ಕೊಟ್ಟಿದೆ, ಅದನ್ನು ಕೂಡ ಫೈನಲ್ ಸಬ್ಮಿಟ್ ಮಾಡ್ತಾ ಹೋಗಬೇಕು. ಪ್ರತಿಯೊಂದು ವಿಭಾಗದಲ್ಲೂ ತಾವು ಫೈನಲ್ ಸಬ್ಮಿಟನ್ನು ಮಾಡ್ತಾ ಹೋಗಬೇಕಾಗುತ್ತೆ. ಇದಾದ ನಂತರ ಕೆಳಗಡೆ ಮೈನರ್ ರಿಪೇರ್ಸ್ ಕ್ಲಾಸ್ ರೂಮ್ಸ್ ಅಂತ ಇದೆ. ಇಲ್ಲಿನೂ ಕೂಡ ಇಯರ್ ಇದೆ, ಸ್ಕೀಮ್ ನೇಮ್ ಇದೆ, ನಂಬರ್ ಆಫ್ ಕ್ಲಾಸ್ ರೂಮ್ಸ್ ರಿಪೇರ್ಡ್ ಇದೆ, ಯೂನಿಟ್ ಕಾಸ್ಟ್, ಟೋಟಲ್ ಫೈನಾನ್ಸ್ ಅಲೋಕೇಟೆಡ್, ಟೋಟಲ್ ಫೈನಾನ್ಸ್ ರಿಸೀವ್ಡ್, ಟೋಟಲ್ ಫೈನಾನ್ಸ್ ಸ್ಪೆಂಟ್ ಇನ್ನು ಕೂಡ ತಾವು ಯಾವ್ಯಾವ ವರ್ಷದಲ್ಲಿ ನಿಮ್ಮ ಶಾಲೆಯಲ್ಲಿ ಕ್ಲಾಸ್ ರೂಮ್ಸ್ ಮೈನರ್ ರಿಪೇರಿ ನಡೆದಿದೆಯೋ ಅದೆಲ್ಲವನ್ನು ತಾವು ಎಂಟ್ರಿ ಮಾಡಿ ಸಬ್ಮಿಟ್ ಕೊಡಿ. ಅದಾದ ನಂತರ ಫೈನಲ್ ಸಬ್ಮಿಟ್. ಮೂರನೇದಾಗಿ ಇಲ್ಲಿ ಮೇಜರ್ ರಿಪೇರ್ಸ್ ಕ್ಲಾಸ್ ರೂಮ್ಸ್ ಅಂತ ಇದೆ. ಇಲ್ಲಿನೂ ಕೂಡ ನೀವು ಇಯರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಸ್ಕೀಮ್ ನೇಮನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಕೊನೆಗೆ ನಂಬರ್ ಆಫ್ ಕ್ಲಾಸ್ ರೂಮ್ಸ್ ರಿಪೇರ್ಡ್, ಯೂನಿಟ್ ಕಾಸ್ಟ್ ಹಾಕಿ, ಟೋಟಲ್ ಫೈನಾನ್ಸ್ ಅಲೋಕೇಟೆಡ್, ಟೋಟಲ್ ಫೈನಾನ್ಸ್ ರಿಸೀವ್ಡ್, ಟೋಟಲ್ ಫೈನಾನ್ಸ್ ಸ್ಪೆಂಡ್ ಇವೆಲ್ಲವನ್ನು ಎಂಟ್ರಿ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಅದಾದ ನಂತರ ಫೈನಲ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಇನ್ನು ಎರಡನೇ ಒಂದು ಸೆಕ್ಷನ್ನಲ್ಲಿ ಟಾಯ್ಲೆಟ್ಸ್ ಕನ್ಸ್ಟ್ರಕ್ಟೆಡ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿ ನೀವು. ಅದಾದ ನಂತರ ನಿಮ್ಮ ಶಾಲೆಯಲ್ಲಿ ಟಾಯ್ಲೆಟ್ಸ್ ಕನ್ಸ್ಟ್ರಕ್ಷನ್ ಯಾವ ವರ್ಷದಲ್ಲಿ ನಡೆದಿದ್ದಾವೋ ಅವೆಲ್ಲವನ್ನು ಇಲ್ಲಿ ಎಂಟ್ರಿ ಮಾಡ್ತಾ ಹೋಗಿ. ಅದೇ ರೀತಿ ಮೂರನೇ ಒಂದು ಸೆಕ್ಷನ್ನಲ್ಲಿ ಫರ್ನಿಚರ್ಸ್ ಪ್ರೊವೈಡೆಡ್ ಅಂತ ಇದೆ. ಈ ಫರ್ನಿಚರ್ಸ್ ಕುರಿತಾಗಿ ನಿಮ್ಮ ಶಾಲೆಗೆ ಈ ಒಂದು 2005-6ನೇ ಸಾಲಿನಿಂದ 2024-25ನೇ ಸಾಲಿನವರೆಗೆ ಫರ್ನಿಚರ್ ಪ್ರೊವೈಡ್ ಆಗಿರೋದನ್ನು ಎಂಟ್ರಿ ಮಾಡ್ತಾ ಹೋಗಿ. ಇಯರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ
ಡಿಡ್ ಎನಿ ಗ್ರ್ಯಾಂಟ್ ಗಿವನ್ ಫಾರ್ ಫರ್ನಿಚರ್. ಎಸ್ ಅಂತಾದರೆ ಎಸ್ ಮೇಲೆ ಕ್ಲಿಕ್ ಮಾಡಿ. ಅದಾದ ನಂತರ ಸ್ಕೀಮ್ ನೇಮನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ಟೋಟಲ್ ಅಲೋಕೇಟೆಡ್, ಟೋಟಲ್ ರಿಸೀವ್ಡ್, ಟೋಟಲ್ ಸ್ಪೆಂಟ್ ಇದೆ. ಕೊನೆಗೆ ಇಲ್ಲಿ ಫಾರ್ ಹೌ ಮೆನಿ ಚಿಲ್ಡ್ರನ್ ಫರ್ನಿಚರ್ ಪರ್ಚೇಸ್ಡ್ ಅಂತ ಇದೆ, ಅದನ್ನು ಕೂಡ ತಾವಿಲ್ಲಿ ಎಂಟ್ರಿ ಮಾಡಿ. ಇದಾದ ನಂತರ ಕೊನೆಗೆ ಸಬ್ಮಿಟ್ ಮತ್ತು ಫೈನಲ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಇನ್ನೊಂದು ಮಾಹಿತಿಯನ್ನು ಕೇಳಲಾಗಿದೆ, ಕ್ಲಾಸ್ ವೈಸ್ ಫರ್ನಿಚರ್ ಡೀಟೇಲ್ಸ್. ಈಗಾಗಲೇ ತಮ್ಮ ಶಾಲೆಯಲ್ಲಿ ಇರುವಂತಹ ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ನಿಮ್ಮ ಶಾಲೆಯಲ್ಲಿರುವಂತಹ ಫರ್ನಿಚರ್ ಸಂಖ್ಯೆಯನ್ನು ಅಥವಾ ಮಾಹಿತಿಯನ್ನು ನೀವಿಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಇದಿಷ್ಟೆಲ್ಲ ಆದಮೇಲೆ ಮತ್ತೆ ಸೆಕ್ಷನ್ ವೈಸ್ ನೀವು ಸಬ್ಮಿಟ್ ಮತ್ತು ಫೈನಲ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ಒಂದು ವೇಳೆ ನೀವು ಮಾಹಿತಿ ತಪ್ಪಾಗಿದ್ದರೆ ಅದನ್ನು ನೀವು ಡಿಲೀಟ್ ಮಾಡಬೇಕು ಅಂತ ಆದರೆ ಇದು ನೋಡಿ, ಕೆಳಗಡೆ 2ನೇ ರೋನಲ್ಲಿ ಕೊನೆಯಲ್ಲಿ ಆ್ಯಡ್ ಆರ್ ಡಿಲೀಟ್ ಅಂತ ಇದೆ. ಇಲ್ಲಿರುವಂತಹ ಮೈನಸ್ ಐಕಾನ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಈ ರೋ ಏನಾಗುತ್ತೆ ಅಥವಾ ಈ ಮಾಹಿತಿ ತಪ್ಪಾದಂಥ ಮಾಹಿತಿ ನಮಗೆ ಡಿಲೀಟ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ನೋಡಿ, ಈ ರೀತಿ ನಾವು ಮೈನಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಮಾಹಿತಿ ಅಥವಾ ಆ ರೋ ಡಿಲೀಟ್ ಆಗುತ್ತೆ. ಈ ರೀತಿ ನಿಮ್ಮ ಶಾಲೆಗೆ ಸಂಬಂಧಿಸಿದಂತಹ 2005 6ನೇ ಸಾಲಿನಿಂದ 2024-25ನೇ ಸಾಲಿನವರೆಗಿನ ಸ್ಕೂಲ್ ಅಸೆಟ್ಸ್ ಡೀಟೇಲ್ಸನ್ನು ತಾವು SATSನಲ್ಲಿ ಎಂಟ್ರಿ ಮಾಡಬಹುದಾಗಿದೆ. ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.